ಆಗುವಂತೆ ನನಗಾಗಿ ಪ್ರಾರ್ಥಿಸಿರಿ ಅಂತ ಕೇಳ್ದ. To boldly proclaim the mystery of the gospel. 19 right? ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ, ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥಗಳನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತು ದೇವರು ನನಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸಿರಿ. He is asking for prayers for his life. ಆತನ ಜೀವಿತಕ್ಕಾಗಿ ಆತನು ಪ್ರಾರ್ಥನೆಯನ್ನು ಕೇಳ್ತಿದ್ದಾನೆ. He knows that there is power in the prayer of saints. ಭಕ್ತರ ಪ್ರಾರ್ಥನೆಯಲ್ಲಿ ಬಲವಿದೆ ಎಂಬುದಾಗಿ ಆತನಿಗೆ ಗೊತ್ತು. Hallelujah. Hallelujah. There are power in your prayers. ನಿಮ್ಮ ಪ್ರಾರ್ಥನೆಯಲ್ಲಿ ಬಲವಿದೆ. And God wants to use your prayers to when someone is preaching to cover them with prayers. ದೇವರು ನಿಮ್ಮ ಪ್ರಾರ್ಥನೆಯನ್ನು ಹೇಗೆ ಉಪಯೋಗಿಸ್ತಾನೆ ಅಂದ್ರೆ, ಯಾರೋ ಒಬ್ಬರು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ರೆ ನಿಮ್ಮ ಪ್ರಾರ್ಥನೆಯು ಅವರನ್ನ ಮರೆಮಾಚುವುದಾಗಿರುತ್ತೆ, ಅವರನ್ನ ಸಂರಕ್ಷಿಸುವುದಾಗಿರುತ್ತದೆ. Like one of the things that I learned once, ನಾನು ಒಂದು ಸಂಗತಿ ನಾನು ಏನು ಕಲ್ತಿದ್ದೇನೆಂದ್ರೆ, is if I go in one place to evangelize or give a discipleship for someone, ನಾನು ಏನೋ ಒಂದು ಸ್ಥಳಕ್ಕೆ ಹೋಗಿ ಸ್ವಾರ್ಥೆಯನ್ನು ಸಾರಲಿಕ್ಕೋ ಅಥವಾ ಇನ್ನೊಬ್ಬರನ್ನ ಶಿಷ್ಯರಾಗಿ ಮಾಡಲಿಕ್ಕೆ ನಾನು ಹೋದ್ರೆ, I need to ask other people to pray for me. ನಾನು ಇನ್ನೊಬ್ಬರನ್ನ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ನಾನು ಕೇಳಿಕೊಳ್ಳಬೇಕು. So when I'm there teaching the person, talking about Jesus, ನಾನು ಆ ವ್ಯಕ್ತಿಯ ಕೂಡ ಇದ್ದು ಯೇಸುಕ್ರಿಸ್ತನ ಕುರಿತು ಆತನಿಗೆ ಬೋಧಿಸ್ತಾ ಕಲಿಸ್ತಾ ಇರುವಾಗ, there are other people in my background cover me with prayers. ನನ್ನ ಹಿಂದೆ ಅನೇಕ ಜನರು ನನ್ನನ್ನು ಪ್ರಾರ್ಥನೆಯಲ್ಲಿ ನನ್ನನ್ನು ಮರೆಮಾಚ್ತಾ ಇರ್ತಾರೆ, ನನ್ನನ್ನು ಮುಚ್ಚುತ್ತಾ ಇರ್ತಾರೆ. I'm teaching here, but I ask so many people to be praying for me now. ನಾನು ಇಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಬೋಧಿಸ್ತಿದ್ದೀನಿ, ಆದರೆ ನಾನು ನನ್ನ ಹಿಂದೆ ಅನೇಕರಿಗೆ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. Amen. Amen. So you can have friends of prayers. ನಮ್ಮ ಕೂಡ ಪ್ರಾರ್ಥಿಸುವಂತ ಸ್ನೇಹಿತರು ನಮಗಿರಬೇಕು. And there are so much power when you pray together. ನೀವು ಒಟ್ಟಾಗಿ ಪ್ರಾರ್ಥಿಸುವಾಗ ಬಲವಿದೆ, ಆ ಪ್ರಾರ್ಥನೆಗೆ ಬಲವಿದೆ. The Bible, Jesus tells us, where two people are in agreements on earth will be given by my Father. ಯೇಸುಕ್ರಿಸ್ತನು ಹೇಳ್ತಾನೆ, ಎಲ್ಲಿ ಇಬ್ಬರು ಒಟ್ಟಾಗಿ ಕೂಡಿ ಪ್ರಾರ್ಥಿಸ್ತಾರೋ ಅಲ್ಲಿ ಬಲವಿದೆ, ಆ ಪ್ರಾರ್ಥನೆಯನ್ನು ತಂದೆ ಉತ್ತರಿಸ್ತಾನೆ ಎಂಬುದಾಗಿ. This is the power of the now I forgot the name. Synergy power. Yes. Do you know synergy? Synergy. Do you know synergy? Synergy ಅನ್ನೋ ಒಂದು ಬಲ, ಒಂದು ಪವರ್. Yeah, I will explain to you what it means. ಅದರ ಅರ್ಥ ನಾನು ಹೇಳ್ತೇನೆ. If you put a horse to carry some weights, ನೀವು ಕುದುರೆಯ ಮೇಲೆ ಏನೋ ಒಂದು ಭಾರವನ್ನು ಹಾಕಿ ಅದು ಭಾರ ಹೊರಬೇಕಂದ್ರೆ, the horse can carry 1,000-2,000 kilograms. ಒಂದು ಕುದುರೆ 1000 ಅಥವಾ 2000 kg ಭಾರವನ್ನು ಹೊರಬಹುದು. If I train that horse, ನಾನು ಆ ಕುದುರೆಯನ್ನು ತರಬೇತಿಗೊಳಿಸಿದ್ರೆ, ಅದನ್ನ ಟ್ರೈನ್ ಮಾಡಿದ್ರೆ, the horse can carry 3,000 kilograms. ಅದು ಇನ್ನೂ ಹೆಚ್ಚಾಗಿ 3000 kg ಸಹ ಭಾರವನ್ನು ಅದು ಹೊರಬಹುದು. If I put two horses together, ನಾನು ಎರಡು ಕುದುರೆಯನ್ನ ಒಟ್ಟಾಗಿ ನಾನು ನಿಲ್ಲಿಸಿದ್ರೆ, and I train these two horses, ಈ ಎರಡು ಕುದುರೆಗೆ ನಾನು ತರಬೇತಿ ಕೊಟ್ರೆ, they can carry maybe 8,000 kilograms. ಆ ಎರಡು ಕುದುರೆ ಸೇರಿ 8000 kg ಅದು ಹೊರಬಹುದು. Look how much more when they are together. ನೋಡಿ, ಅವರು ಒಟ್ಟಾಗಿರುವಾಗ 3000 ಎಲ್ಲಿ 8000 ಎಲ್ಲಿ ಎಷ್ಟು ಹೆಚ್ಚು when they are trained together. ಅವರು ಆ ಎರಡು ಕುದುರೆಯನ್ನ ಒಟ್ಟಾಗಿ ತರಬೇತಿಗೊಳಿಸುವಾಗ. So when you pray, ನೀವು ಯಾವಾಗ ಪ್ರಾರ್ಥಿಸ್ತೀರಾ, something is going to happen in the spiritual realm. ಅಲ್ಲಿ ಏನೋ ಒಂದು ಆತ್ಮಿಕ ಕ್ಷೇತ್ರದಲ್ಲಿ ಏನೋ ಒಂದು ಬಲವು ಅಥವಾ ಕಾರ್ಯವು ಸಂಭವಿಸಲಿಕ್ಕೆ ಇರ್ತದೆ. When you know how to pray, ನಿಮಗೆ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನಿಮಗೆ ತಿಳಿದಿರುವಾಗ, something bigger will happen. ಇನ್ನು ಅದಕ್ಕಿಂತ ಅದ್ಭುತ ಕಾರ್ಯ ಸಂಭವಿಸುತ್ತದೆ. When you know how to pray and you get together with someone that also know how to pray, ನಿಮಗೆ ಹೇಗೆ ಪ್ರಾರ್ಥಿಸಬೇಕು ಅಂತ ಗೊತ್ತಿದ್ದು ನೀವು ಇನ್ನೊಬ್ಬರ ಜೊತೆ ಕೈ ಜೋಡಿಸುವಾಗ ಅವರಿಗೂ ಸಹ ಹೇಗೆ ಪ್ರಾರ್ಥಿಸಬೇಕು ಅಂತ ಗೊತ್ತಿದ್ರೆ ಇಬ್ಬರು ಸೇರಿ ಇನ್ನೂ ಅದ್ಭುತ ಕಾರ್ಯ ಸಂಭವಿಸುತ್ತದೆ. Much more than the double will happen. ಸೈತಾನ್ ಹೆದರುವಂತೆ ಅದಕ್ಕಿಂತ ಹೆಚ್ಚು ಸಂಭವಗಳು ಅಲ್ಲಿ ಸಂಭವಿಸುತ್ತದೆ.
So that's the power of the agreement with other people. ಅದೇ ಒಬ್ಬ ಇನ್ನೊಬ್ಬರ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಪ್ರಾರ್ಥಿಸಲಿಕ್ಕಿರುವಂತ ಒಂದು ಬಲವು ಅದಾಗಿದೆ. There are different kind of prayers. ಇಲ್ಲಿ ಅನೇಕ ವಿಧವಾದಂತ ಪ್ರಾರ್ಥನೆ ಇದೆ. And God's calling us to have a deep life in prayer. ದೇವರು ನಮ್ಮ ಮೇಲಿರುವಂತ ಕರೆ ಏನಂದ್ರೆ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ತುಂಬಾ ಆಳವಾಗಿ ಇರಬೇಕು ಎಂಬುದಾಗಿ. Where we pray with all kind of prayers. ನಾವು ಎಲ್ಲಾ ರೀತಿಯಾದಂತ ವಿಧವಾದಂತ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸುವಾಗ. And look what says the Bible in Philippians 4:6. ಫಿಲಿಪಿಯ 4:6 ಏನು ಹೇಳ್ತದೆ ನೋಡ್ರಿ. I didn't put this verse there. ಇದನ್ನ ನಾನು ಹಾಕಿಲ್ಲ. 4:6 ಏನು ಹೇಳುತ್ತೆ? You see, he's saying, but with everything by prayer and supplication and thanksgiving, let your request be made known to God. ಇಲ್ಲಿ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. So again we see different kind of prayers. ಮತ್ತೆ ನಾವು ನೋಡ್ತೇವೆ ವಿಧವಾದಂತ ಪ್ರಾರ್ಥನಾ ಮಾದರಿ. There was a building that was one of the floors of that building was burning. ಇಲ್ಲೊಂದು ದೊಡ್ಡ ಕಟ್ಟಡವಿತ್ತು. ಆ ಕಟ್ಟಡದಲ್ಲಿ ಯಾವುದೋ ಒಂದು ಮೇಲಂತಸ್ತಿನ ಕಟ್ಟಡವಿತ್ತು. ಅದರಲ್ಲಿ ಒಂದು ಅಂತಸ್ತು ಬೆಂಕಿ ಹತ್ತಿತ್ತು. And there was one person inside of that floor. ಆ ಒಂದು ಅಂತಸ್ತಿನಲ್ಲಿದ್ದಂತ ಒಬ್ಬ ವ್ಯಕ್ತಿ ಇದ್ದ ಅಲ್ಲಿ ಬೆಂಕಿ ಹಚ್ಚಿರುವಂತ ಕಡೆಗೆ. That person run to the window to breathe. ಅವನು ಉಸಿರಾಡ್ಲಿಕ್ಕೋಸ್ಕರ ಕಿಟಕಿ ಬಳಿ, ಅಲ್ಲಿ ಬೆಂಕಿ ಹತ್ತಿದ್ದಂತ ಜಾಗದ ಕಿಟಕಿ ಬಳಿ ಹೋಗ್ತಾನೆ. And the person with difficulties she was breathing. ತುಂಬಾ ಕಷ್ಟಪಟ್ಟು ಆತನು ಉಸಿರಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. And the person start to cry for help. ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಆತನು ಕೂಗಿಕೊಳ್ತಾನೆ. And then the firefighters came. ಆಗ ನಂತರ ಆ ಬೆಂಕಿಯಿಂದ ರಕ್ಷಿಸುವಂತ ರಕ್ಷಕರು ಬರುತ್ತಾರೆ. And they put a very big stairs until the window. ಅವನು ನಿಂತಿದ್ದಂತ ಕಿಟಕಿಯ ತನಕ ಕೆಳಗಿನಿಂದ ಒಂದು ದೊಡ್ಡ ಮೆಟ್ಟಿಲನ್ನು ಅವರು ಹಾಕ್ತಾರೆ. The firefighter climbed the stairs. ಆ ಮೆಟ್ಟಿಲನ್ನು ಹತ್ತಿ ಅವರು ಮೇಲೆ ಬರ್ತಾರೆ. Arrived and entered in the building. ಆ ಬಿಲ್ಡಿಂಗ್ ಒಳಗೆ ಬಂದು, ಕಟ್ಟಡದೊಳಗೆ ಬಂದು, he risked his life to save the woman. ಅವರ ಜೀವಿತವನ್ನ ಕತ್ತಲಿಟ್ಟು ಈತನನ್ನ ರಕ್ಷಿಸ್ತಾರೆ. He put the woman in a safe place. ಆ ಒಂದು ಮನುಷ್ಯನನ್ನ ಸುರಕ್ಷಿತವಾದಂತ ಸ್ಥಳಕ್ಕೆ ಇಟ್ಕೊಂಡು he came down with the woman. ಆ ಸ್ತ್ರೀಯ ಜೊತೆಯಲ್ಲಿ ಆತನು ಕೆಳಗೆ ಬರುತ್ತಾನೆ. When they are down, ಕೆಳಗೆ ಬಂದ ನಂತರ she starts to thank him. ಆಕೆ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾಳೆ. Firefighter, you are a hero. ಫೈಟರ್ಸ್ ಅವರೇ, ನೀವು ತುಂಬಾ ಹೀರೋ ಆಗಿದ್ದೀರಾ. You risk your own life to save me. ನಿನ್ನ ಜೀವಿತವನ್ನೇ ಲೆಕ್ಕಿಸದೆ ನೀ ನನ್ನನ್ನು ರಕ್ಷಿಸಿದೀಯಾ. And now she looked to him. ಈಗ ಆಕೆ ಆತನನ್ನು ನೋಡಿ, the firefighter looked to her. ಅವರು ಈಕೆಯನ್ನ ನೋಡಿ they fell in love. ಅವರು ಪ್ರೀತಿಯಲ್ಲಿ ಬಿದ್ದರು. And they got married. ಅವರು ಮದುವೆ ಆದರು. And they live happy life forever. ಅವರು ಮದುವೆ ಆಗಿ ಅವರು ಸಂತೋಷವಾಗಿ ಅವರು ಜೀವನವನ್ನು ನಡೆಸಿದ್ರು. So the firefighter, ಅದಕ್ಕಾಗಿ ಆ ಫೈರ್ ಫೈಟರ್ ಅವರು, ಬೆಂಕಿಯಿಂದ ರಕ್ಷಿಸುವಂತ ವ್ಯಕ್ತಿಗಳು, she was now with the firefighter. ಈಗ ಆಕೆ ಆ ವ್ಯಕ್ತಿಯ ಜೊತೆಯಲ್ಲಿದ್ದಾಳೆ. Not because what he has done for her, ಆತನ ಆಕೆಗಾಗಿ ಏನ್ ಮಾಡಿದ್ನಲ್ಲ ಅದರ ನಿಮಿತ್ತವಾಗಿ ಅಲ್ಲ, but because who he was. ಆದ್ರೆ ಆತನು ಯಾರಾಗಿದ್ನಲ್ಲ ಅದರ ನಿಮಿತ್ತವಾಗಿ. So let's see, when the woman was at the window asking for help, ನಾವಿಲ್ಲಿ ನೋಡೋಣ, ಆ ಸ್ತ್ರೀ ಕಿಟಕಿಯ ಮುಂದೆ ನಿಂತು ಸಹಾಯಕ್ಕಾಗಿ ಬೇಡುತ್ತಿದ್ದಾಗ, that action is to pray, try to communicate, is to pray. ಆ ಒಂದು ಕ್ರಿಯೆ ಏನಕ್ಕೆ ನಾವು ಹೋಲಿಸಬಹುದಾದ್ರೆ ಪ್ರಾರ್ಥಿಸುವಂತ ಒಂದು ಕ್ರಿಯೆ, ಅಂದ್ರೆ ನಮಗೆ ಸಹಾಯ ಬೇಕು ಎಂಬುದಾಗಿ ನಾವು ತೋರಿಸ್ತಿರುವಂತ ಒಂದು ಕ್ರಿಯೆ ಅಂದ್ರೆ ಪ್ರಾರ್ಥನೆ.
You are searching for help. ನೀವು ಪ್ರಾರ್ಥನೆಯ ಮೂಲಕ ನೀವೊಂದು ಸಹಾಯವನ್ನು ಬೇಡುತ್ತಿದ್ದೀರಿ. When the firefighter arrives where she was, ಯಾವಾಗ ಬೆಂಕಿಯಿಂದ ರಕ್ಷಿಸುವಂತ ವ್ಯಕ್ತಿ ಆಕೆ ಇದ್ದಂತ ಸ್ಥಳಕ್ಕೆ ಬರ್ತಾಳೋ, he risked his life, he saved her, and he puts she in a safe place. ತನ್ನ ಜೀವಿತವನ್ನೇ ಆತನು ಲೆಕ್ಕಿಸದೆ ಈಕೆಯನ್ನ ರಕ್ಷಿಸಲಿಕ್ಕೋಸ್ಕರ ಒಂದು ಒಳ್ಳೆಯ ಸ್ಥಳದಲ್ಲಿ ಇಡ್ಲಿಕ್ಕೋಸ್ಕರ ಆತನು ಬರುವಾಗ, then she starts to thank him. ಅದು ಮಾಡಿದ ನಂತರ ಆಕೆ ಆತನಿಗೆ ಕೃತಜ್ಞತೆ ಸಲ್ಲಿಸುವಾಗ, you are my hero, you risk your life to save me. ನೀನ್ ನನ್ನ ಹೀರೋ ಆಗಿ, ನೀನ್ ನನಗೆ ಹೀರೋ ಆಗಿದ್ದೀಯಾ, ನಿನ್ನ ಜೀವಿತವನ್ನ ಲೆಕ್ಕಿಸದೆ ನನ್ನನ್ನು ರಕ್ಷಿಸಿದೀಯಾ. That's to praise. ಅದು ಸ್ತುತಿಸುವುದು ಅಂದ್ರೆ ಇನ್ನೊಬ್ಬರನ್ನ ಹೊಗಳುವಂತ ಒಂದು ಕಾರ್ಯ. To praise means ಹೊಗಳುವುದಂದ್ರೆ to see what a people has done for you, ಜನರು ನಮಗೆ ಮಾಡಿರುವಂತ ಕಾರ್ಯವನ್ನ ನಾವು ನೋಡಿ and you thank them. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಒಂದು ವಿಧಾನ. Is when you see what God has done for you. ದೇವರು ನಮಗೆ ಮಾಡಿರುವಂತ ಕಾರ್ಯವನ್ನ ನೀವು ನೋಡುವಾಗ, God, you forgave me. ದೇವರೇ ನೀನನ್ನ ಕ್ಷಮಿಸಿದ್ದೀಯಾ. God, you heal me. ನೀನು ನನ್ನನ್ನು ಗುಣಪಡಿಸಿದ್ದೀಯಾ, ಸ್ವಸ್ಥಪಡಿಸಿದ್ದೀಯಾ. God, you deliver me. ನೀನು ನನಗೆ ಬಿಡುಗಡೆಯನ್ನ ಕೊಟ್ಟಿದ್ದೀಯಾ. God, you gave me a new opportunity. ದೇವರೇ ನೀನು ನನಗೊಂದು ಹೊಸ ಅವಕಾಶವನ್ನ ಕೊಟ್ಟಿದ್ದೀಯಾ. Thank you, Lord. ಕೃತಜ್ಞತೆ ದೇವರೇ. You are praising God. ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ, ಹೊಗಳ್ತಾ ಇದ್ದೀರಾ, ಆತನನ್ನು ಸ್ತುತಿಸ್ತಾ ಇದ್ದೀರಾ. And God abides in the praises of His people. ಆತನ ಮಕ್ಕಳ ಅಥವಾ ಆತನ ಜನರ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ದೇವರು ವಾಸವಾಗಿರುವನಾಗಿದ್ದಾನೆ. And God wants He wants to receive our praise. ಆತನು ನಮ್ಮ ಸ್ತುತಿಗಳನ್ನು ಆತನು ಹೊಂದಬೇಕು, ಆತನು ಪಡೆದುಕೊಳ್ಳಬೇಕು ಎಂಬುದಾಗಿ ಬಯಸ್ತಾನೆ. And when the woman looked to the firefighter, ಆ ಸ್ತ್ರೀ ಆ ಬೆಂಕಿಯಿಂದ ರಕ್ಷಿಸುವಂತ ಮನುಷ್ಯನನ್ನು ನೋಡಿದಾಗ and fell in love for him, ಆತನಲ್ಲಿ ಪ್ರೀತಿಯಲ್ಲಿ ಬಿದ್ದಾಗ, she was with him not because what he has done for her, ಆತನು ಆಕೆಗಾಗಿ ಮಾಡಿರುವ ಕಾರ್ಯ ನಿಮಿತ್ತವಾಗಿ ಆಕೆ ಆತನ ಕೂಡ ಇಲ್ಲ, but because who he was. ಆದ್ರೆ ಆತನು ಯಾರಾಗಿದ್ನಲ್ಲ ಅದರ ನಿಮಿತ್ತವಾಗಿ ಆಕೆ ಆತನ ಕೂಡ ಇದ್ದಾಳೆ. And this is worship. ಇದು ಆರಾಧನೆಯಾಗಿದೆ. Worship is when we tell God, ಆರಾಧನೆ ಅಂದ್ರೆ ನಾವು ದೇವರಿಗೆ ಹೇಳುವುದು, is when we give him the glory, ನಾವು ಎಲ್ಲಾ ಮಹಿಮೆಯನ್ನು ಆತನಿಗೆ ಸಲ್ಲಿಸುವಾಗ, not because what he has done, ಆತನು ನಮಗೆ ಏನೋ ಮಾಡಿದಾನೆ ಅದರ ನಿಮಿತ್ತವಾಗಿ ಅಲ್ಲ, but because of who he is. ಆದ್ರೆ ಆತನು ಯಾರಾಗಿದ್ದಾನೋ ಅದರ ನಿಮಿತ್ತವಾಗಿ ನಾವು ಆತನಿಗೆ ಕೃತಜ್ಞತೆ ಸ್ತುತಿಯನ್ನ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. He is holy, ಆತನು ಪರಿಶುದ್ಧನು, he is almighty, ಆತನು ಪರಾಕ್ರಮನು, there is no one else like him. ಆತನ ರೀತಿಯಲ್ಲಿ ಮತ್ತೆ ಯಾರೂ ಇಲ್ಲ. For who he is, ಆತನು ಯಾರಾಗಿದ್ದಾನಲ್ಲ ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋದು. So could you see the difference between praise and worship? ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಿದೆನಾ? ಪ್ರಾರ್ಥನೆ, ಪ್ರಾರ್ಥನೆ ಹಾಗೂ ಸ್ತುತಿಸೋದು ಹಾಗೂ ಆರಾಧಿಸೋದು, ಅದರ ಮಧ್ಯದಲ್ಲಿರುವಂತ ವ್ಯತ್ಯಾಸ ಗೊತ್ತಾಗ್ತಿದೆನಾ? Amen. Amen. And but these are just for you to see some kind of prayers. ಇದು ನಿಮಗೆ ಒಂದು ವಿಧವಾದಂತ ಪ್ರಾರ್ಥನೆಯ ಕುರಿತು ನೋಡ್ಲಿಕ್ಕೋಸ್ಕರ ಅಷ್ಟೇ. We have the prayer that we put in agreement with each other. ನಾವು ಒಬ್ಬರ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ನಮಗೆ ಒಂದು ಪ್ರಾರ್ಥನೆ. And we have the prayer that we intercede for others. ನಾವು ಇನ್ನೊಬ್ಬರಿಗಾಗಿ ಮತ್ತೆ ಇನ್ನೊಬ್ಬರ ಮಧ್ಯಸ್ಥಿಕೆಯ ಪ್ರಾರ್ಥನೆ. We have the prayer of repentance. ಪಶ್ಚಾತ್ತಾಪದ, ನಮ್ಮ ಪಾಪದಿಂದ ಪಶ್ಚಾತ್ತಾಪ ಪಡುವಂತ ಪ್ರಾರ್ಥನೆ. We have spiritual warfare. ನಮಗೆ ಆತ್ಮಿಕವಾದಂತ ಯುದ್ಧವಿದೆ. The point is that the Lord wants us to enter in this life of prayer and all kind of prayers. ಇದರ ಮುಖ್ಯ ಅಂಶ ಏನಂದ್ರೆ ದೇವರು ನಮ್ಮಿಂದ ಬಯಸುವುದು ಈ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಕಾಲಿಡಬೇಕು ಎಂಬುದಾಗಿ, ನಾವು ಹೋಗಬೇಕು, ಹಾದು ಹೋಗಬೇಕು, ಎಲ್ಲಾ ರೀತಿಯಾದ ಪ್ರಾರ್ಥನೆಯ ಮಧ್ಯದಲ್ಲಿ ಹಾದು ಹೋಗಬೇಕು ಅಂತ. Because Jesus says, what gain if the man gain the whole world and lose his soul? ಯೇಸು ಕ್ರಿಸ್ತನು ಹೇಳ್ತಾನೆ, ಮನುಷ್ಯನು ಇಡೀ ಲೋಕವನ್ನ ಪಡೆದುಕೊಂಡು ತನ್ನ ಆತ್ಮವನ್ನ ಕಳೆದುಕೊಂಡ್ರೆ ಏನು ಪ್ರಯೋಜನ? God does not want you to go and win so many souls. ದೇವರು ನಿಮ್ಮಿಂದ ಬಯಸುವುದು ನೀವು ಹೋಗಿ ಬೇರೆ ಇನ್ನು ಅನೇಕ ಆತ್ಮಗಳನ್ನು ಗೆಲ್ಲಬೇಕು ಅಂತ ಮಾತ್ರ ಅಲ್ಲ. But you don't have a personal relationship with him. ಅದನ್ನ ಮಾಡಿ ನಮ್ಮ ವೈಯಕ್ತಿಕ ಸಂಬಂಧ ದೇವರ ಜೊತೆಯಲ್ಲಿ ಇಲ್ಲವಾದರೆ, He don't wants us to lose our own souls. ನಮ್ಮ ಆತ್ಮವನ್ನೇ ನಾವು ಕಳೆದುಕೊಳ್ಳಲಿಕ್ಕೆ ದೇವರು ಬಯಸುವುದಿಲ್ಲ. In Mark chapter 3, ಮಾರ್ಕ 3ನೇ ಅಧ್ಯಾಯದಲ್ಲಿ verse 12, 12ನೇ ವಚನ,
We see here Jesus calling his disciples. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆಯುವುದನ್ನು ನಾವು ನೋಡ್ತಿದ್ದೇವೆ. And you can read from verse 13. 13ನೇ ವಚನದಿಂದ ಓದ್ತೀರಾ? Keep reading until 14. 14. Okay, look. Then Jesus writes, he called to him those whom he desired. Verse 13. 13. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನ ಹತ್ತಿರಕ್ಕೆ ಕರೆಯಲು. Then verse 14 says, and he appointed 12 who also named apostles so that they might be with him and he might send them out to preach. ಅದೇ ರೀತಿಯಾಗಿ 14ರಲ್ಲಿ ಆತನು 12 ಮಂದಿಯನ್ನ ಆರಿಸಿ ಅವರು ತನ್ನ ಸಂಗಡ ಇರಬೇಕಂತಲೂ. But could you see here in verse 14? 14ನೇ ವಚನದಲ್ಲಿ ನೋಡ್ರಿ. That says here that they might be with him. 14ನೇ ವಚನದಲ್ಲಿ ನೋಡಿ ಅದು ತನ್ನ ಸಂಗಡ ಇರಬೇಕೆಂತಲೂ. And he might send them out to preach. ಅವರು ಬೋಧಿಸಲಿಕ್ಕಾಗಿ ನಂತರ ಅವನು ಅವರನ್ನು ಹೊರ ಕಳಿಸುವುದಕ್ಕಾಗಿ. The first call that Jesus made for his disciples ಶಿಷ್ಯರಿಗಾಗಿ ಯೇಸು ಕ್ರಿಸ್ತನು ಮೊದಲನೇ ಕರೆ ಏನಾಗಿತ್ತು ಅಂದ್ರೆ is to be with him. ಆತನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ. Then after that to be with him, to go out and preach. ಆತನ ಜೊತೆಯಲ್ಲಿ ಇದ್ದ ನಂತರ ನೀವು ಹೊರ ಹೋಗಿ ಬೋಧಿಸುವುದಂತೆ. So that's the same for you and for me. ಅದೇ ಸಂಗತಿಯೇ ನಿನಗೂ ನನಗೂ ಇವತ್ತು ಇರುವುದು. Our first call is to be with Jesus. ನಮ್ಮ ಮೊದಲನೇ ಕರೆ ಏನಂದ್ರೆ ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವವರಾಗಿರಬೇಕು ಅಂತ. Is stay with Jesus. Is stay. ನಾವು ದೇವರ ಜೊತೆಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವಂತವರಾಗಿರಬೇಕು. God wants he wants us to come into his presence. ನಾವು ದೇವರು ನಮ್ಮಿಂದ ಬಯಸುವುದು ನಾವು ಆತನ ಪ್ರಸನ್ನತೆಯಲ್ಲಿ ನಾವು ಬರಬೇಕು ಎಂಬುದಾಗಿ. To come near to him. ಆತನ ಹತ್ತಿರ ನಾವು ಹೋಗಬೇಕು ಎಂಬುದಾಗಿ. The Bible tells us that even that we have temptations. ಸತ್ಯವೇದ ಹೇಳ್ತದೆ ನಮಗೆ ಶೋಧನೆ ನಮಗೆ ಇದ್ದರೂ ಸಹ that we have a high priest that understands us. ನಮಗೆ ಒಂದು ಮಹಾಯಾಜಕನಿದ್ದಾನೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತ ಮಹಾಯಾಜಕನಿದ್ದಾನೆ. Because our high priest he also faced temptation. ಯಾಕಂದ್ರೆ ನಮ್ಮ ಮಹಾಯಾಜಕನು ಸಹ ಶೋಧನೆಗೆ ಒಳಗಾದನು. But he never sinned. ಆದ್ರೆ ಅದರ ಮಧ್ಯದಲ್ಲೂ ಆತನು ಪಾಪ ಮಾಡಲಿಲ್ಲ. So our high priest, ನಮ್ಮ ಮಹಾಯಾಜಕನು, he knows the mistakes that you have. ಆತನಿಗೆ ಗೊತ್ತು ನಮ್ಮಲ್ಲಿರುವಂತ ತಪ್ಪುಗಳು ಆತನಿಗೆ ಗೊತ್ತು. He knows the weakness that you have. ನಮಗಿರುವಂತ ಬಲಹೀನತೆಗಳು ಆತನಿಗೆ ಗೊತ್ತು. And he understands you. ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವನಾಗಿದ್ದಾನೆ. Because he also faced temptations. ಯಾಕಂದ್ರೆ ಆತನು ಸಹ ಶೋಧನೆಗೆ ಒಳಗಾದನು. And he's there to help you. ಆತನು ನಮಗೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ಆತನಿದ್ದಾನೆ. He's not there to pass the hands in your head saying everything is okay. He's not there for that. ಆತನು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಇರ್ಲಿ ಎಲ್ಲ ಓಕೆ ಅಂತ ಹೇಳಲಿಕ್ಕಲ್ಲ ಆತನಿರೋದು. He's there to lift you up. ಆತನಿರುವುದು ನಿಮ್ಮನ್ನ ಮೇಲಕ್ಕೆ ಎತ್ತುವುದಕ್ಕೋಸ್ಕರವಾಗಿ. And to tell you, come on, you are going to overcome this situation. ಆತನು ಇರುವುದು ನಿಮ್ಮನ್ನ ಮೇಲಕ್ಕೆ ಎತ್ತಿ ಎದ್ದೇಳು, ಈ ಒಂದು ಪರಿಸ್ಥಿತಿಯನ್ನ ನೀನು ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಲಿಕ್ಕಿದ್ದಾನೆ. I didn't create you to be deceived by this thing. Sorry? I didn't. ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದು ಸೈತಾನನಿಂದ ನೀನು ವಂಚಿತನಾಗಬೇಕು ಅಂತಲ್ಲ. You will overcome because I overcame. ನಾನು ಜಯಿಸಿ ಬಂದಿದ್ದೇನೆ, ಅದರ ನಿಮಿತ್ತ ನೀನು ಸಹ ಜಯಿಸಬೇಕು. So in Hebrews 4:16, ಇಬ್ರಿಯ 4:16ರಲ್ಲಿ, even knowing our different kind of situations that we have been living, ನಾವು ಜೀವಿಸ್ತಿರುವಂತಹ ವಿಧವಾದಂತಹ ಪರಿಸ್ಥಿತಿಗಳು ತಿಳಿದಿದೆ. he extends this invitation in verse 16. 16ನೇ ವಚನದಲ್ಲಿ ಈ ಒಂದು ಆಹ್ವಾನವನ್ನು ಆತನು ಕೊಡುತ್ತಾನೆ.
So you see here that he's inviting us. Let us then with confidence draw near to the throne of grace, that we may receive mercy and find grace to help in time of need. ಇಲ್ಲಿ ನಾವು ನೋಡ್ತೇವೆ 16ನೇ ವಚನದಲ್ಲಿ ಆತನು ನಮಗೆ ಆಹ್ವಾನ ಕೊಡುತ್ತಿದ್ದಾನೆ. ಅದಾದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. Let us then with confidence draw near to the throne of grace. ನಾವು ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ. You can come with confidence to the throne of grace. ನೀವು ಧೈರ್ಯದಿಂದ ಕೃಪಾಸನದ ಮುಂದೆ ಬರಬಹುದು, ಬರಲಿಕ್ಕೆ ಸಾಧ್ಯವಿದೆ. Oh, I have so many mistakes. ಅಯ್ಯೋ, ನನ್ನಲ್ಲಿ ಎಷ್ಟೋ ತೊಂದರೆಗಳಿದೆ, ತಪ್ಪುಗಳಿದೆ. I have so many faults. ನನ್ನಲ್ಲಿ ಎಷ್ಟೋ ತಪ್ಪುಗಳು, ಕೊರತೆಗಳಿದೆ. How can I pray? ನಾನು ಹೇಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ? If I'm with so many bad actions. ನಾನು ಇಷ್ಟೆಲ್ಲ ತಪ್ಪಾದ ಆಲೋಚನೆ, ತಪ್ಪಾದ ಕ್ರಿಯೆಯಲ್ಲಿರುವಾಗ ಹೇಗೆ ಸಾಧ್ಯ? To think in this way ಈ ರೀತಿಯಾಗಿ ಆಲೋಚಿಸುವುದು is like to think, oh, I'm too sick to go to the doctor. ಅಯ್ಯೋ, ನನಗೆ ವೈದ್ಯನ ಹತ್ರ ಹೋಗ್ಲಿಕ್ಕೆ ನಾನು ಅನಾರೋಗ್ಯದಲ್ಲಿದ್ದೇನೆ, ನಾನು ತುಂಬಾ ಅನಾರೋಗ್ಯದಲ್ಲಿದ್ದೇನೆ, ವೈದ್ಯನ ಹತ್ರ ಹೋಗಕ್ಕಾಗಲ್ಲ. The doctor is there to help you. ವೈದ್ಯನಿರೋದೇ ಸಹಾಯ ಮಾಡ್ಲಿಕ್ಕಾಗಿ. So in the same way, if you have many bad things in your life, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ಕೆಟ್ಟ ಸಂಗತಿಗಳು ಇದ್ರೆ, you need to come near to God. ನೀವು ದೇವರ ಹತ್ತಿರ ಬರಬೇಕು, not run from him. ಅದರ ಬದಲಾಗಿ ದೇವರಿಂದ ಓಡೋದಲ್ಲ. Because it's God that will change your life. ಯಾಕಂದ್ರೆ ಅದು ದೇವರೇ ನಮ್ಮ ಜೀವಿತವನ್ನು ಬದಲಾಯಿಸುವುದು. It's Jesus that will give you the strength to stop doing things that does not ಅದು please ಯೇಸು him. ಕ್ರಿಸ್ತನೇ ಕೆಟ್ಟ ಮಾರ್ಗದಿಂದ ಬಿಡಿಸಿ ನಮಗೆ ಬಲ ಕೊಟ್ಟು ಆತನಲ್ಲಿ ಬರುವಂತೆ ಮಾಡುವುದು. For this reason we need to come with confidence. ಅದಕ್ಕಾಗಿನೇ ಈ ಕಾರಣದಿಂದಲೇ ನಾವು ಭರವಸೆಯಿಂದ, ನಾವು ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಬರಬೇಕು. We need to have we need to know that our God's waiting for us. ನಾವು ತಿಳ್ಕೋಬೇಕು, ದೇವರು ನಮಗಾಗಿ ಕಾಯ್ತಿದ್ದಾನೆ ಅಂತ ನಾವು ಗ್ರಹಿಸ್ಕೋಬೇಕು. It's His pleasure to have fellowship with us. ಅದು ನಮಗೆ ಒಂದು ಭಾಗ್ಯಕರವಾದಂತ ಸಂಗತಿ, ಆತನ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಹೊಂದುವುದು. And when we come in prayer, ನಾವು ಯಾವಾಗ ಪ್ರಾರ್ಥನೆಯ ಮೂಲಕ ನಾವು ಬರುತ್ತೇವೋ, we come not because our good deeds. ನಾವು ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಾವು ಬರುವುದಿಲ್ಲ. We only can enter in that place ನಾವು ಆ ಸ್ಥಳಕ್ಕೆ ನಾವು ಬರಲಿಕ್ಕೆ ಸಾಧ್ಯ with confidence, ಬಲದಿಂದ, ಶಕ್ತಿಯಿಂದ, by the blood of Jesus. ಯೇಸುವಿನ ರಕ್ತದ ಮೂಲಕ ಮಾತ್ರ. Look what says in Hebrews 10:19. ಹಿಬ್ರಿ 10:19 ಏನ್ ನೋಡುತ್ತೆ ನೋಡ್ರಿ. 10:19. So you see, we have confidence to enter in the holy places by the blood of Jesus. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಅತಿ ಪರಿಶುದ್ಧವಾದಂತ ಸ್ಥಳಗಳಿಗೆ ಧೈರ್ಯದಿಂದ ಪ್ರವೇಶಿಸುವಂತ ಒಂದು ಅಂಶ ಉಂಟಾಯಿತು. Glory to God. ದೇವರಿಗೆ ಮಹಿಮೆ. It's not because you don't have defects. ಅದು ನಿಮ್ಮಲ್ಲಿ ಯಾವ ಕುಂದು ಕೊರತೆ ಇಲ್ಲ ಅಂತಲ್ಲ. It's not because you are perfect. ನೀನು ಪರಿಪೂರ್ಣನ ಅದಕ್ಕಾಗಿ ಅಲ್ಲ. It's only because of the blood of Jesus. ಅದು ಯೇಸುವಿನ ರಕ್ತದ ಮೂಲಕ ಮಾತ್ರ that we can come with confidence. ನಾವು ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಬರಬಹುದು. So every day the devil is trying to stop you to pray. ಪ್ರತಿದಿನ ಸೈತಾನನು ನಮ್ಮನ್ನ ಪ್ರಾರ್ಥಿಸದಂತೆ ನಿಲ್ಲಿಸಲಿಕ್ಕೆ ತಡಿತಾನೆ. But you need to put in your heart. ಆದ್ರೆ ನಿಮ್ಮ ಹೃದಯದಲ್ಲಿ ನೀವು ಒಂದು ಸಂಗತಿ ಹಿಡ್ಕೋಬೇಕು. Even with my weaknesses, ನನ್ನ ಬಲಹೀನತೆಯಲ್ಲೂ, even with my mistakes, ನನ್ನ ತಪ್ಪುಗಳಲ್ಲಿಯೂ, I will keep searching God. ನಾನು ಅದರ ಮಧ್ಯದಲ್ಲೂ ನಾನು ದೇವರನ್ನು ಹುಡುಕುತ್ತೇನೆ. Coming near to him. ನಾನು ಅದರ ಮಧ್ಯದಲ್ಲೂ ದೇವರ ಹತ್ತಿರ ನಾನು ಬರುತ್ತೇನೆ. I will come with confidence. ನಾನು ಧೈರ್ಯದಿಂದ, ಬಲದಿಂದ ನಾನು I ಬರುತ್ತೇನೆ. will enter with confidence by the blood of Jesus. ನಾನು ಯೇಸುವಿನ ರಕ್ತದ ಮೂಲಕ ನಾನು ಭರವಸೆಯಿಂದ ನಾನು ಬರುತ್ತೇನೆ. Keep coming near to God. ಯೇಸುವಿನ ಹತ್ತಿರ ಬರುತ್ತಾನೆ, ಎಡಬಿಡದೆ ಬರುತ್ತೀವಿ. Keep praying. ಎಡಬಿಡದೆ ಪ್ರಾರ್ಥಿಸ್ತಾ ಇರ್ರಿ. Because it's in His presence where we receive power to change. ಯಾಕೆಂದ್ರೆ ಆತನ ಪ್ರಸನ್ನತೆಯಲ್ಲೇ ಒಂದು ಬದಲಾವಣೆ ಉಂಟಾಗುವಂತ ಬಲವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. So when we come near to God, ನಾವು ಯಾವಾಗ ದೇವರ ಹತ್ರ ಬರ್ತೀವೋ, where is the chair that was here? ಇಲ್ಲಿ ಚೇರ್ ಇತ್ತಲ್ಲ, ಒಂದು ಚೇರ್ ಕೊಡಪ್ಪ.
So the Bible says that we are coming to the throne of grace. ಸತ್ಯವೇದ ದೇವರ ವಾಕ್ಯ ಹೇಳ್ತದೆ ನಾವು ದೇವರ ಕೃಪಾಸನದ ಮುಂದೆ ನಾವು ಬರುತ್ತೇವೆ. Hebrews 4:16 says that we are coming to the throne of grace. ಇಬ್ರಿಯ 4:16 ಹೇಳ್ತದೆ ನಾವು ದೇವರ ಕೃಪಾಸನದ ಮುಂದೆ ನಾವು ಬರುತ್ತೇವೆ. What means grace? ಕೃಪಾಸನ ಅಂದ್ರೆ ಏನು? Grace ಕೃಪೆ ಅಂದ್ರೆ means to receive something that we don't deserve. ನಾವು ಯೋಗ್ಯರ ಅಲ್ಲವಾದಂತ ಏನೋ ಒಂದು ಸಂಗತಿಯನ್ನು ನಾವು ಹೊಂದಿಕೊಳ್ಳುವುದಾಗಿದೆ ಕೃಪೆ ಅಂದ್ರೆ. So we are coming to a place ನಾವು ಒಂದು ಸ್ಥಳಕ್ಕೆ ಬರುತ್ತಿದ್ದೇವೆ where we receive something that we don't deserve. ನಮಗದು ಯೋಗ್ಯತೆ ಇಲ್ಲವಾದಂತ ಸಂಗತಿಯನ್ನು ಹೊಂದಿಕೊಳ್ಳುವಂತ ಒಂದು ಸ್ಥಳಕ್ಕೆ ನಾವು ಬರುತ್ತಿದ್ದೇವೆ. And the Bible tells us, ಸತ್ಯವೇದ ಹೇಳ್ತದೆ, in this throne of grace ಈ ಒಂದು ದೇವರ ಕೃಪಾಸನದಲ್ಲಿ we find mercy ನಾವು ಕರುಣೆಯನ್ನು ಹೊಂದುತ್ತೇವೆ and we find grace. ನಾವು ಕೃಪೆ ಕರುಣೆಯನ್ನು ನಾವು ಹೊಂದುತ್ತೇವೆ. What is mercy? ಏನು ಕರುಣೆ ಅಂದ್ರೆ? Remember what's grace? ಕೃಪೆ ಅಂದ್ರೆ ಏನು? Which we are not worthy that we want to receive. We receive something which is not worthy. Yes, that's we are not worthy. That very good. But what's mercy? ಕರುಣೆ ಅಂದ್ರೆ ಏನು? Mercy is to do not receive what we deserve. ನಮಗದು ಯೋಗ್ಯತೆ ಇಲ್ಲವಾದದನ್ನ ನಾವು ಹೊಂದಿಕೊಳ್ಳುವುದಾಗಿದೆ. We deserve punishments. Sorry? We deserve punishments. ನಮಗೆ ಶಿಕ್ಷೆ ಅಥವಾ ಖಂಡನೆಗೆ ನಾವು ಯೋಗ್ಯರಾಗಿದ್ದೇವೆ. But when we receive mercy, we don't receive that. ಯಾವಾಗ ನಾವು ದೇವರಿಂದ ನಾವು ಕರುಣೆಯನ್ನು ಹೊಂದುತ್ತೇವೋ ನಾವು ದೇವರಿಂದ ಖಂಡನೆಯನ್ನು ಹೊಂದುವುದಿಲ್ಲ. What we need to live? ನಾವೇನ್ ಮಾಡಬೇಕು? ನಾವೇನನ್ನ ಬಿಡಬೇಕು? Grace and mercy. ನಮಗೆ ಕರುಣೆ ಹಾಗೂ ಕೃಪೆ ನಮಗೆ ಬೇಕು. How people are saved? ಜನರು ಹೇಗೆ ರಕ್ಷಣೆ ಹೊಂದಿದ್ದಾರೆ? People are saved by grace and mercy. ಕರುಣೆ ಹಾಗೂ ಕೃಪೆಯಿಂದ ಜನರು ರಕ್ಷಣೆ ಹೊಂದುತ್ತಾರೆ. The Bible tells us in Ephesians chapter 2 ಎಫೆಸಿಯನ್ 2ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತದೆ that we are saved by grace of God, by faith through grace. ನಂಬಿಕೆಯಿಂದಲೂ ಕೃಪೆಯಿಂದಲೂ ನಾವು ರಕ್ಷಣೆ ಹೊಂದಿದ್ದೇವೆ. Chapter 2 verse 8. 2:8 For by grace you have been saved through faith. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿರುವರಾಗಿದ್ದೀರಿ. So we are saved by grace. ನಾವು ಕೃಪೆಯಿಂದನೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. We didn't deserve. ನಾವು ಅದಕ್ಕೆ ಯೋಗ್ಯರಾಗಿರಲಿಲ್ಲ. But Jesus died for our sins. ಆದರೆ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಮರಣ ಹೊಂದಿದ. That's grace. ಅದು ಕೃಪೆಯಾಗಿದೆ. Now mercy also saves us. ಕರುಣೆಯು ಸಹ ನಮ್ಮನ್ನು ರಕ್ಷಿಸುವುದಾಗಿರುತ್ತದೆ. Look what says in Titus 3:5. ತೀತ 3:5 ಏನು ಹೇಳುತ್ತೆ ನೋಡ್ರಿ. You see, he saves us not because of works done by us, but in righteousness, but according to his own mercy. ನಾವು ಮಾಡಿದ ಪುಣ್ಯ ಕ್ರಿಯೆಯಿಂದಲ್ಲ, ಆದರೆ ಆತನ ಕರುಣೆಯಿಂದಲೂ ಆತನ ಪುನರುತ್ಥಾನದಿಂದಲೂ ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. So when we come to his presence in prayer, ನಾವು ಪ್ರಾರ್ಥನೆಯಲ್ಲಿ ಆತನ ಪ್ರಸನ್ನತೆಯಲ್ಲಿ ನಾವು ಬರುವಾಗ we are receiving grace and mercy. ನಾವು ಕೃಪೆ ಹಾಗೂ ಕರುಣೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ for our own lives. ನಮ್ಮ ಸ್ವಂತ ಜೀವಿತಕ್ಕಾಗಿ. Amen. Amen. And when we are filled with grace and mercy, ನಾವು ಯಾವಾಗ ಕೃಪೆ ಹಾಗೂ ಕರುಣೆಯಿಂದ ನಾವು ತುಂಬಿಕೊಂಡಿರ್ತೇವೋ, this grace and mercy, when we approach other people, we will be able to give as well for them. ನಾವು ಹೊಂದಿಕೊಂಡಿರುವಂತಹ ಈ ಕೃಪೆ ಹಾಗೂ ಕರುಣೆ ನಾವು ಇನ್ನೊಬ್ಬರನ್ನ ಸಂಧಿಸುವಾಗ ಅದು ನಮ್ಮ ಮೂಲಕ ಅವರಿಗೆ ಹಂಚುವುದಾಗಿರುತ್ತದೆ. Because we are filled in prayer with grace and mercy. ಯಾಕೆಂದ್ರೆ ನಾವು ಪ್ರಾರ್ಥನೆಯಿಂದ ತುಂಬಿಕೊಂಡಿದ್ದೇವೆ. ಪ್ರಾರ್ಥನೆಯಲ್ಲಿ ಕೃಪೆ ಹಾಗೂ ಕರುಣೆಯಿಂದ ನಾವು ತುಂಬಿಕೊಂಡಿದ್ದೇವೆ. Amen. Amen. So the Bible invites us in Psalms 16 verse 11. ಕೀರ್ತನೆ 16:11 ಹೇಳ್ತದೆ,
Well, over there the Bible tells us what we have in God's presence. ನಮಗೆ ದೇವರ ಪ್ರಸನ್ನತೆಯಲ್ಲಿ ನಮಗೆ ಏನಿದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. And Hebrews, Psalms 16:11 tells us. Go ahead. ಕೀರ್ತನೆ 16:11 ಹೇಳ್ತದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. So you make known to me the path of life. In your presence there is fullness of joy, and at your right hand are pleasures forevermore. Amen. So in God's presence are fullness of joy and pleasures. ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಂತೋಷವು ಜೀವ ಮಾರ್ಗವೂ ಇದೆ. And so when you come to his presence, to the throne of grace, ಯಾವಾಗ ನೀವು ಆತನ ಪ್ರಸನ್ನತೆಯಲ್ಲಿ, ಆತನ ಕೃಪಾಸನದ ಮುಂದೆ ತನ್ನ ಪ್ರಸನ್ನತೆಯಲ್ಲಿ ಬರುತ್ತೀರೋ, you will find grace and mercy. ನಮಗೆ ಆತನ ಕರುಣೆ, ಆತನ ಕೃಪೆಯನ್ನು ನಾವು ಹೊಂದಿಕೊಳ್ತೇವೆ. When you come to his presence and pray to search God, ಆತನ ಪ್ರಸನ್ನತೆಯಲ್ಲಿ ಆತನನ್ನು ಹುಡುಕಿ ಬರುವಾಗ, there in his presence there is fullness of joy and delights at his right hand. ಆತನ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದಂತ ಸಂತೋಷವು ನಮಗೆ ದೊರಕುವುದಾಗಿರುತ್ತದೆ. So if you are living a life that's lacking of joy, ನೀವು ಒಂದು ನಿಮ್ಮ ಜೀವಿತದಲ್ಲಿ ನೀವು ಸಂತೋಷವಿಲ್ಲದೆ ಇರುವಂತ ಜೀವಿತವನ್ನ ನೀವು ನಡೆಸ್ತಾ ಇದ್ರೆ, maybe it's because you are not coming to God's presence. ಅದರ ಅರ್ಥ ನೀವು ದೇವರ ಪ್ರಸನ್ನತೆ ಹತ್ರ ಬರ್ತಾ ಇಲ್ಲ ಇರಬಹುದು. Maybe it's lacking prayer in your life. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಕೊರತೆ ಇರಬಹುದು. Because in God's presence there are fullness of joy. ಯಾಕಂದ್ರೆ ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದಂತ ಸಂತೋಷ ನಮಗೆ ಸಿಗುತ್ತೆ. And there are delights in his right hands. Sorry? Delights. ಆತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. So God prepares here a table before us. ದೇವರು ನಮ್ಮ ಮುಂದೆ ಒಂದು ಟೇಬಲ್ ಅನ್ನ ಸಿದ್ಧಪಡಿಸ್ತಾ ಇದ್ದಾನೆ. God put a table here. ದೇವರು ನಮ್ಮ ಮುಂದೆ ಒಂದು ಮೇಜನ್ನ ಸಿದ್ಧಪಡಿಸ್ತಾ ಇದ್ದಾನೆ. And he is inviting us to sit on his table. ಆತನು ನಮಗೆ ಆಹ್ವಾನಿಸಿ ಆ ಒಂದು ಮೇಜಿನ ಮೇಲೆ ಕೂರುವಂತೆ ಆತನು ನಮ್ಮನ್ನು ಆಹ್ವಾನಿಸುತ್ತಿದ್ದಾನೆ. And to eat as a son, as a daughter of God. ದೇವರ ಮಗನಾಗಿ ಮಗಳಾಗಿ ತನ್ನ ಜೊತೆಯಲ್ಲಿ ತಿನ್ನಲಿಕ್ಕಾಗಿ ನಮ್ಮನ್ನು ಕರೀತಾ ಇದ್ದಾನೆ. God wants to spend time. He prepares a table full with delights. ಎಲ್ಲ ಭಾಗ್ಯಗಳಿಂದ ಆತನು ಒಂದು ಮೇಜನ್ನು ಸಿದ್ಧಪಡಿಸಿ ನಾವು ಆತನ ಜೊತೆಯಲ್ಲಿ ಸಮಯ ಕಳಿಬೇಕು ಎಂಬುದಾಗಿ ಆತನು ಆಹ್ವಾನಿಸ್ತಾ ಇದ್ದಾನೆ. God has a spiritual food for you. ದೇವರು ನಿಮಗಾಗಿ ಆತ್ಮಿಕವಾದಂತ ಆಹಾರವನ್ನು ಸಿದ್ಧಪಡಿಸಿದ್ದಾನೆ. Now imagine that if you invite me to eat in the best restaurants of Karnataka. ಈ ರೀತಿಯಾಗಿ ಊಹಿಸ್ಕೊಳ್ರಿ, ಕರ್ನಾಟಕದಲ್ಲಿ ನನ್ನನ್ನು ನೀವು ಆಹ್ವಾನಿಸಿ ಒಂದು ಉತ್ತಮವಾದಂತ ಆಹಾರ ಸಿಗುವಂತ ಹೋಟೆಲ್ಗೆ ನೀವು ನನ್ನ ಕರೆದುಕೊಂಡು ಹೋದ್ರಾದ್ರೆ, Amen, Lord, I receive. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ನಾನು ಹೊಂದಿಕೊಳ್ತೇನೆ ಅಂತ. And then before I go to that restaurant, ನಾನು ಇನ್ನೊಂದು ಹೋಟೆಲ್ಗೆ ನಾನು ಹೋಗಿದ ಮುಂಚೆ I drink 2 liters of Coca-Cola. ನಾನು 2 ಲೀಟರ್ ಕೋಕಾ ಕೋಲಾವನ್ನು ಕುಡಿತಿದ್ದೆ. 2 liters. 2 ಲೀಟರ್ ಒಂದೇ ಸಲ ಶುರು ಮಾಡಿದ್ರೆ ಕುಡಿತಾ ಇದ್ದೆ. Wait. ನಾನು ತೋರಿಸ್ತೇನೆ. Before we go to the restaurant, ನಾವು ರೆಸ್ಟೋರೆಂಟ್ ಹೋಗಿಂತ ಮುಂಚೆ I take 2 liters of Coca-Cola. ನಾನು 2 ಲೀಟರ್ ಕೋಕಾ ಕೋಲಾವನ್ನು ತೆಗೆದುಕೊಳ್ತೇನೆ. And I start to drink. ನಾನು ಕುಡಿತೇನೆ. ಎಷ್ಟು ಚೆನ್ನಾಗಿದೆ. For the example to be real. ಒಂದು ಉದಾಹರಣೆ, ಸತ್ಯವಾದಂತ ಒಂದು ಉದಾಹರಣೆ. And then after to drink 2 liters of Coca-Cola, 2 ಲೀಟರ್ ಕೋಕಾ ಕೋಲಾ ಕುಡಿದ ನಂತರ I'm very full now. ಈಗ ನನಗೆ ಹೊಟ್ಟೆ ಫುಲ್ ತುಂಬಿದೆ. And then I go to the restaurant. ಈಗ ನಾನು ರೆಸ್ಟೋರೆಂಟ್ಗೆ ಹೋಗ್ತೇನೆ. And they put that expensive plate in front of me. ನನ್ನ ಮುಂದೆ ತುಂಬಾ ಬೆಲೆ ಬಾಳುವಂತ ಒಂದು ಪಾತ್ರೆಯನ್ನು ಅವರು ಇಟ್ಟಿದ್ದಾರೆ, ಪ್ಲೇಟ್ ಅನ್ನು ಇಟ್ಟಿದ್ದಾರೆ. I will enjoy that food. ನಾನು ಆ ಒಂದು ಆಹಾರವನ್ನ ತೃಪ್ತಿಯಾಗಿ ನನಗೆ ತಿನ್ಲಿಕ್ಕೆ ಆಗ್ತದಾ? No. Why? ಯಾಕೆ? Because I'm already full, right? ಯಾಕಂದ್ರೆ ಈಗಾಗಲೇ ನನಗೆ ಹೊಟ್ಟೆ ತುಂಬಿ ಹೋಗಿದೆ ಅಲ್ಲ.
I will not enjoy the expensive food. ನಾನು ಅಲ್ಲಿರುವಂತ ಅತ್ಯುತ್ತ ಶ್ರೇಷ್ಠವಾದಂತ ಆಹಾರವನ್ನ ನಾನು ತಿನ್ಲಿಕ್ಕೆ ಆಗಲ್ಲ. God's preparing for us a table. ದೇವರು ನಮ್ಮ ಮುಂದೆ ಒಂದು ಮೇಜನ್ನು ಸಿದ್ಧಪಡಿಸಿದ್ದಾರೆ. With delights in His presence. ಅದ್ಭುತವಾದಂತ ಭಾಗ್ಯಗಳೊಂದಿಗೆ ಆತನ ಮುಂದೆ ನಮಗೆ ಸಿದ್ಧಪಡಿಸಿದ್ದಾರೆ. But what we do before coming to God's presence? ಆದ್ರೆ ನಾವು ದೇವರ ಪ್ರಸನ್ನತೆಗೆ ಬರುವುದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ? Oh, let me take my cell phone. ನಾನು ನನ್ನ ಮೊಬೈಲ್ ತೆಗೆದುಕೊಳ್ಳೋಣ. Let me see who wrote me. ನನಗೆ ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ನಾವು ನೋಡೋಣ. Let me see what news are. ಏನ್ ನ್ಯೂಸ್ ಇದೆ ನೋಡೋಣ. Let me see if they like my picture or not. ನನ್ನ ಪಿಕ್ಚರ್ ಅನ್ನು ಯಾರಾದ್ರೂ ಲೈಕ್ ಮಾಡಿದಾರೋ ಇಲ್ಲ ಅಂತ ನೋಡೋಣ. And I'm here 1 hour. 1 hour ಆಯ್ತು. 2 hours. 2 ಗಂಟೆ ಆಯ್ತು. Drinking my 2 liters of Coca-Cola. 2 ಲೀಟರ್ ಕೋಕೋ-ಕೋಲಾ ಕುಡಿತಾ 2 ಗಂಟೆ ಆಯ್ತು. This is the Coca-Cola. ಇದೇ ಕೋಕೋ-ಕೋಲಾ. ನಮ್ಮ ಮೊಬೈಲೇ ಕೋಕೋ-ಕೋಲಾ ಆಗಿದೆ. And then we are full with just things over there. ಈಗ ನಾವು ಅದರ ಜೊತೆಯಲ್ಲಿ ಕಳೆದಂತ ಸಂಗತಿಗಳಲ್ಲೇ ನಾವು ತುಂಬಿಸಿಕೊಂಡಿದ್ದೇವೆ. Then we say, now I'm going to pray. ಆಮೇಲೆ ಹೇಳ್ತೀವಿ ಈಗ ನಾನು ಪ್ರಾರ್ಥಿಸಲಿಕ್ಕೆ ಹೋಗ್ತೀನಿ. And then we bow down. ನಾವು ಮೊಣಕಾಲೂರ್ತೇವೆ. Father, I come into your presence. ತಂದೆಯಾದ ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ನಾನು ಬರ್ತೇನಪ್ಪ. By the blood of Jesus. ಯೇಸುವಿನ ರಕ್ತದಲ್ಲಿ. And God puts a table before us. ದೇವರು ನಮ್ಮ ಮುಂದೆ ಒಂದು ಮೇಜನ್ನು ಇಟ್ಟಿದ್ದಾರೆ, ಸಿದ್ಧಪಡಿಸಿದ್ದಾರೆ. With delights in our friends. ಅದ್ಭುತವಾದಂತ ಭಾಗ್ಯಗಳೊಂದಿಗೆ. But we are already full. ಆದ್ರೆ ಈಗಾಗಲೇ ನಾವು ತೃಪ್ತರಾಗಿದ್ದೇವೆ ಮೊಬೈಲ್ನಿಂದ. Our mind is already so distracted. ನಮ್ಮ ಮನಸ್ಸು ಅಲ್ಲಿ ಅತ್ತಿತ್ತ ಕಡೆಗೆ ಎಲ್ಲಾ ಕಡೆಗೂ ನಾವು ಹರಿದು ಬಿಟ್ಟಿದ್ದೇವೆ. That when we start to pray a little bit, ನಾವು ಯಾವಾಗ ಸ್ವಲ್ಪ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸ್ತೇವೆ, we are there very short time. ನಮಗೆ ಸ್ವಲ್ಪ ಸಮಯ, ಅಲ್ಪ ಸಮಯ ಇದೆ. Then we stand and then I need to go and do other things. ಆಮೇಲೆ ಎದ್ದು ಈಗ ನಾನು ಬೇರೆ ಕಾರ್ಯ ಮಾಡಬೇಕು ಅಂತ ನಾವು ಓಡೋಗ್ತೇವೆ. Why we don't spend more time in God's presence? ಯಾಕೆ ನಾವು ಹೆಚ್ಚು ದೇವರ ಪ್ರಸನ್ನತೆಯಲ್ಲಿ ನಾವು ಸಮಯ ಕಳೆಯಲ್ಲ? Because we are coming to God's presence already full. ಯಾಕಂದ್ರೆ ನಾವು ದೇವರ ಪ್ರಸನ್ನತೆಗೆ ಬರೋದಕ್ಕಿಂತ ಮುಂಚೆ ಈಗಾಗಲೇ ನಾವು ತುಂಬಿಸಿಕೊಂಡಿದ್ದೇವೆ. God is inviting us to be with Him. ದೇವರು ನಮ್ಮನ್ನು ಆಹ್ವಾನಿಸುತ್ತಿರುವುದು ನಾವು ಆತನ ಕೂಡ ಇರಬೇಕು ಎಂಬುದಾಗಿ. But He wants you and me to come in His presence with hunger. ಆದರೆ ದೇವರು ನಮ್ಮಿಂದ ಬಯಸುವುದು ನಾನು ನೀನು ಆತನ ಕೂಡ ಆತನ ಪ್ರಸನ್ನತೆಯಲ್ಲಿ ಬರುವುದು ನಾವು ಹಸಿದು ಬಾಯಾರಿದವರಾಗಿ ತವಕ ಪಡುತ್ತಾ ಆತನ ಬಳಿ ಬರಬೇಕು ಎಂಬುದಾಗಿ. With our hearts open to receive. ಆತನನ್ನು ಹೊಂದಿಕೊಳ್ಳಿಕ್ಕೆ ನಮ್ಮ ಹೃದಯವನ್ನು ತೆರೆದ ಹೃದಯದೊಂದಿಗೆ ನಾವು ಬರಬೇಕು. Wishing to be in His presence. ಆತನ ಪ್ರಸನ್ನತೆಯಲ್ಲೇ ಇರುವಂತೆ ನಾವು ಕಾದಿಡ್ಕೊಳ್ಬೇಕು. Because we may have some gifts. ಯಾಕಂದ್ರೆ ನಮಗೆ ಕೆಲವು ವರಗಳನ್ನು ದೇವರು ನಮಗೆ ಕೊಟ್ಟಿರಬಹುದು. And we may have some maybe actions or that makes people to be marvel. ನಮಗೆ ಏನೋ ಒಂದು ಕ್ರಯಶೀಲವನ್ನ ದೇವರು ನಮಗೆ ಕೊಟ್ಟಿರಬಹುದು. ನಾವು ಮಾಡುವ ಕಾರ್ಯನ ಜನರು ನೋಡಿ ಅದ್ಭುತ ಎಂಬುದಾಗಿ ನಮ್ಮನ್ನ ಮೆಚ್ಚಿ ಹೊಗಳುವಂತ ಕಾರ್ಯಗಳು ನಮಗೆ ಏನಾದರೂ ಕೊಟ್ಟಿರಬಹುದು, ತಾಲಾಂತುಗಳು ಕೊಟ್ಟಿರಬಹುದು. But you need to know that the applause of people are not the applause of God. ಆದ್ರೆ ನೀವು ತಿಳಿದುಕೋಬೇಕು, ಜನರ ಮೆಚ್ಚುಗೆ ದೇವರ ಮೆಚ್ಚುಗೆ ಅಲ್ಲ ಎಂಬುದಾಗಿ. God knows who you are. ದೇವರಿಗೆ ಗೊತ್ತು ನೀವು ಯಾರು ಎಂಬುದಾಗಿ. He knows if you search Him or you don't search Him. ಆತನಿಗೆ ಗೊತ್ತು ನೀವು ಆತನನ್ನು ಹುಡುಕುತ್ತಾ ಇದ್ದೀರೋ ಇಲ್ಲವೋ ಎಂಬುದಾಗಿ. Can you open Matthew 7 verse 21? ಮತ್ತಾಯ 7:21 ಅಧ್ಯಾಯ ತೆಗಿತೀರಾ? Here in Matthew 7, ಮತ್ತಾಯ 7ರಲ್ಲಿ Jesus is going to, He will tell this for some people. ಇಲ್ಲಿ ಕೆಲವು ಜನರಿಗೆ ಈ ಮಾತನ್ನು ಹೇಳ್ತಾನೆ. Go ahead please. 21ರಿಂದ 23. You see these people, they had very well a performance. ನೀವು ಈ ಜನರನ್ನ ನಾವು ನೋಡೋದಾದ್ರೆ ಅವರು ತುಂಬಾ ಉತ್ತಮವಾಗಿ ಅವರ ಕಾರ್ಯವನ್ನ ತೋರಿಸ್ತಾ ಇರುವಂತಹ ವ್ಯಕ್ತಿಗಳು. They prophesy. ಅವರು ಪ್ರವಾದಿಸ್ತಾರೆ. They cast out demons. ಅವರು ದೆವ್ವಗಳನ್ನು ಓಡಿಸ್ತಾರೆ. They do mighty miracles. ಅವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. If you see someone doing this, ನೀವು ಆ ರೀತಿಯಾಗಿ ಮಾಡುವಂತ ವ್ಯಕ್ತಿಯನ್ನು ನೀವು ನೋಡುವಾಗ you say, I want what that person has. ನೀವು ಆ ವ್ಯಕ್ತಿಯನ್ನು ನೋಡಿ ನನಗೆ ಆ ವ್ಯಕ್ತಿಗೆ ಇರುವುದು ನನಗೆ ಬೇಕು ಅಂತ ನಾವು ಆಸೆ ಪಡ್ತೀವಿ. But that's not enough for God. ಆದ್ರೆ
ದೇವರಿಂದ ಬಂದಂತ ಒಂದು ಕ್ರಯ ಅದಲ್ಲ ನಮಗೆ. Because here many of the people that are doing this, ಇಲ್ಲಿ ಮಾಡ್ತಿರುವಂತ ಅನೇಕರು one day they will listen to about Jesus. For Jesus, Jesus will tell them, I never knew you, depart from me, you workers of lawlessness. ನಿಮ್ಮ ಕುರಿತು ನನಗೆ ತಿಳಿದೇ ಇಲ್ಲ, ನನ್ನಿಂದ ತೊಲಗಿರಿ ಎಂಬುದಾಗಿ ಅವರಿಗೆ ಅದನ್ನು ಹೇಳ್ತಾನೆ ಯೇಸು ಕ್ರಿಸ್ತನು. So Jesus will tell them, apart from him. ನನ್ನಿಂದ ತೊಲಗಿರಿ. But they were delivering people. They were casting out demons. ಆದ್ರೆ ಅವರು ದೆವ್ವಗಳನ್ನು ಬಿಡಿಸ್ತಾ ಇದ್ರು. They were prophesying. ಅವರು ಪ್ರವಾದಿಸ್ತಾ They ಇದ್ರು. were doing mighty works. ಅವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ರು. How can they do this but being evil workers? ಇದೆಲ್ಲವನ್ನ ಮಾಡುತ್ತಾ ಅವರು ಹೇಗೆ ಸೈತಾನನ ಕಾರ್ಯಗಳಲ್ಲಿ ಇರ್ತಿದ್ರು? Because they don't have a prayer life in the with the at their room closed. ಯಾಕೆಂದ್ರೆ ಅವರಿಗೆ ಪ್ರಾರ್ಥನೆಯ ಜೀವಿತ, ಒಂದು ಕೋಣೆಯ ಬಾಗಿಲ, ಅವರ ಕೋಣೆಯ ಬಾಗಿಲು ಮುಚ್ಚಿಕೊಂಡು ಅವರ ಪ್ರಾರ್ಥನೆಯ ಜೀವಿತದಲ್ಲಿ ಅವರು ಇರ್ತಾ ಇರಲಿಲ್ಲ. And the only way Jesus says here, apart from me, I don't know you. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಿಮ್ಮನ್ನ ನಾನು ತಿಳಿಯೇನು ಅರಿಯೇನು ಎಂಬುದಾಗಿ. And this word know in the Greek language, ಗ್ರೀಕ್ ಭಾಷೆಯಲ್ಲಿ ಅರಿಯೇನು ಎಂಬುದಾಗಿ ಹೇಳೋದು is to have a relationship. ಅದೊಂದು ಸಂಬಂಧವನ್ನ ಕಟ್ಟಿಕೊಳ್ಳುವಂತ ಒಂದು ಅಂಶವಾಗಿದೆ. Jesus say, I don't have a personal relationship with you. ಯೇಸು ಕ್ರಿಸ್ತನು ಹೇಳ್ತಾನೆ, ನನಗೆ ನಿಮಗೂ ಒಂದು ವೈಯಕ್ತಿಕವಾದಂತ ಸಂಬಂಧ ಇಲ್ಲ. So when we don't have relationship with Jesus, ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಂಬಂಧ ಇಲ್ಲದಿರುವಾಗ we don't have power to overcome bad habits. ನಮ್ಮಲ್ಲಿರುವಂತಹ ದುಷ್ಟ ಚಟಗಳನ್ನ ನಾವು ಜಯಿಸಲಿಕ್ಕೆ ನಮ್ಮಲ್ಲಿ ಬಲವಿರುವುದಿಲ್ಲ. But when we really have personal relationship with Jesus, ಅದರ ಬದಲಾಗಿ ಯಾವಾಗ ನಮಗೆ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಸಂಬಂಧವನ್ನು ಇಟ್ಟುಕೊಳ್ತೇವೋ, that gives us the power to stop being evil workers. ಅದು ನಮಗೆ ಬಲವನ್ನು ಕೊಡುವುದಾಗಿರುತ್ತದೆ, ದುಷ್ಟ ಚಟಗಳನ್ನು ಬಿಡಿಸುವಂತ ಬಲವನ್ನು ಕೊಡುವುದಾಗಿರುತ್ತದೆ. So let's stand. ನಾವೆದ್ದು ನಿಲ್ಲೋಣ. And this is the first part of prayer. ಇದು ಮೊದಲನೆಯ ಭಾಗ, ಪ್ರಾರ್ಥನೆಯ ಒಂದು ಮೊದಲನೆಯ ಭಾಗ. Is for us to every day have this conscience of coming near to God. ನಮಗೆ ನಮಗೆ ಯಾವಾಗಲೂ ಈ ಒಂದು ಗ್ರಹಿಕೆ ನಮಗೆ ಇರಬೇಕು. ನಾವು ಯಾವಾಗಲೂ ದೇವರ ಹತ್ತಿರ ಬರುವಂತೆ ನಮಗೆ ಗ್ರಹಿಕೆ ಇರಬೇಕು. And come to his presence with hungry. ಆತನ ಪ್ರಸನ್ನತೆಯಲ್ಲಿ ಹಸಿದವರಾಗಿ ನಾವು ಬರಬೇಕು. So can we start to pray, telling God, God, forgive me for the time that I was not in your presence with hungry. ನಾವು ಪ್ರಾರ್ಥಿಸೋಣ, ದೇವರೇ ಇದುವರೆಗೂ ನಿನ್ನ ಜೊತೆಯಲ್ಲಿ ದೇವರೇ ನಾನು ಹಸಿದವನಾಗಿ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನಲ್ಲಿ ಸಮಯ ಕಳೆದೇ ಇರುವುದಕ್ಕಾಗಿ ನನ್ನ ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. Father God, thank you for this evening. ತಂದೆಯ ದೇವರೇ ಈ ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ. Thank you because you gave us different kind of prayers. ಕೃತಜ್ಞತೆಗಳು ದೇವರೇ, ನೀನು ನಮಗೆ ಅನೇಕ ವಿಧವಾದಂತ ಪ್ರಾರ್ಥನೆಯನ್ನು ಕೊಟ್ಟಿದ್ದೀಯಾ. And Lord, you invite us to come in the throne of grace. ದೇವರೇ, ನಿನ್ನ ಕೃಪಾಸನದ ಮುಂದೆ ಬರುವಂತೆ ನೀನು ನಮಗೆ ಆಹ್ವಾನ ಕೊಟ್ಟಿದ್ದೀಯಾ. To find grace and mercy. ದೇವರೇ, ನಿನ್ನ ಕೃಪೆಯನ್ನ ನಿನ್ನ ಕರುಣೆಯನ್ನು ಹೊಂದಿಕೊಳ್ಳಿಕ್ಕೋಸ್ಕರವಾಗಿ. Lord, we need your grace, we need your mercy. ದೇವರೇ, ನಮಗೆ ನಿನ್ನ ಕರುಣೆ ಕೃಪೆ ಬೇಕಪ್ಪ. We want to come every day with confidence to your presence. ದೇವರೇ, ಧೈರ್ಯದಿಂದ, ಬಲದಿಂದ, ಭರವಸೆಯಿಂದ ದೇವರೇ ಪ್ರತಿದಿನ ನಿಮ್ಮ ಮುಂದೆ, ನಿನ್ನ ಪ್ರಸನ್ನತೆ ಮುಂದೆ ನಾವು ಬರುವಂತೆ ಸಹಾಯ ಮಾಡಿ. We don't want to be evil workers. ದೇವರೇ, ನಾವು ದುಷ್ಟ ಕಾರ್ಯಗಳನ್ನ ಮಾಡುವಂತ ಇರ್ಲಿಕ್ಕೆ ಇಷ್ಟವಿಲ್ಲಪ್ಪ. We don't just want to use the gifts. ದೇವರೇ, ನೀನು ಕೊಟ್ಟಿರುವಂತ ವರಗಳನ್ನ ಸುಮ್ಮನೆ ಉಪಯೋಗಿಸುವುದು ಮಾತ್ರವಲ್ಲ, we want our hearts to be healed. ದೇವರೇ, ನಮ್ಮ ಹೃದಯಗಳನ್ನ ನಮಗೆ ಸ್ವಸ್ಥತೆ ಬೇಕಪ್ಪ. We want our lives to be delivered. ದೇವರೇ, ನಮ್ಮ ಜೀವಿತಗಳನ್ನ ಬಿಡುಗಡೆಗೊಳಿಸಬೇಕಪ್ಪ. We need you, Lord. ದೇವರೇ, ನನಗೆ ನೀನು ಬೇಕಪ್ಪ. Help us to come into your presence with hungry. ದೇವರೇ, ನಿನ್ನ ಪ್ರಸನ್ನತೆಯ ಮುಂದೆ ದೇವರೇ ನಾವು ಹಸಿದವರಾಗಿ ಬರುವಂತೆ ಸಹಾಯ ಮಾಡು. Forgive us because we have feeding ourselves with the things that does not feed us. ದೇವರೇ, ನಮ್ಮನ್ನ ಕ್ಷಮಿಸು ದೇವರೇ, ನಿನ್ನಿಂದ ಬರದೇ ಇರುವಂತ ಸಂಗತಿಗಳನ್ನ ಹೊಂದಿಕೊಳ್ಳುತ್ತಾ ದೇವರೇ ನಮ್ಮ ಜೀವಿತವನ್ನ ನಾವು ಇದುವರೆಗೂ ತುಂಬಿಸಿಕೊಳ್ತಾ ಇದ್ದೇವೆ. We want to eat from the table that you prepare for us. ದೇವರೇ, ನೀ ನಮಗಾಗಿ ಸಿದ್ಧ ಮಾಡಿರುವ ಆ ಮೇಜಿನಿಂದ ದೇವರೇ ನಾವು ಆಹಾರ ಸೇವಿಸಬೇಕಪ್ಪ.
Thank you, Father, for your word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. We give you all the glory and all the honor. ಎಲ್ಲ ಮಹಿಮೆ ಘನತೆಯನ್ನು ದೇವರೇ ನಿನಗೆ ಸಲ್ಲಿಸ್ತೇವಪ್ಪ. And we know that through prayer we are going to see many miracles. ದೇವರೇ ನಮಗೆ ಗೊತ್ತು ಪ್ರಾರ್ಥನೆ ಮೂಲಕ ನಾವು ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. But we are the first one that need to be with you. ದೇವರೇ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮುಂಚೆ ದೇವರೇ ನಾವು ಮೊದಲು ನಿನ್ನ ಕೂಡ ಇರುವವರಾಗಿರಬೇಕು. In the name of Jesus. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. So we have a break. ನಾವು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ.